me forever on fire. ಉಮೇಶ್ ಸರ್ ಇನ್ನೊಂದು ಪ್ರಶ್ನೆ ಏನಿತ್ತು ಅಂತ ಹೇಳಿದ್ರೆ 4 ಸಿಮ್ ಕಾರ್ಡ್ಗಳಿತ್ತು ಈ ಹುಡುಗಿಯ ಬಳಿಯಲ್ಲಿ, ಈ ಹೆಂಗಸಿನ ಬಳಿ 4 ಸಿಮ್ ಕಾರ್ಡ್ ಇತ್ತು. ಒಂದು 4 ಜನ ಕ್ಲೋಸ್ ಆಗಿದ್ದರು. ಅದರಲ್ಲಿ 3 ಜನ ಕರ್ಕೊಂಬಂದ್ಬಿಟ್ಟಿದ್ದೀವಿ, ನಾವು ವಿಚಾರಣೆ ಮಾಡಿಬಿಟ್ಟಿದ್ದೀವಿ. ನಮಗೇನು ನಾವು ಸಂಪರ್ಕ ಇದ್ದಿದ್ದು ನಿಜ, ಆದರೆ ನಾವ್ಯಾಕೆ ಸ್ವಾಮಿ ಕೊಲೆ ಮಾಡೋಣ, 6 ತಿಂಗಳಾಯಿತು, ಅವಳ ಜೊತೆ ನಾವು ಮಾತಾಡ್ತಾ ಇಲ್ಲ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ನೀವು ಮೊಬೈಲು ಅಂತ ಹೇಳಿದಾಗ ಇನ್ಯಾರೋ 4ನೇ ಒಂದು ಸಿಕ್ತಿಲ್ವಲ್ಲ, ಅವನೇನೆ ಅಂಥೇಳಿ ನಾವು ಕನ್ಕ್ಲೂಷನ್ ಬರೋಕ್ಕೆ ಸಾಧ್ಯನಾ? ಇಲ್ಲ, ನಾವು ಬಹಳ ಇದು ಸರ್, ಇಂಥ ಕೇಸಸ್ಗಳಲ್ಲಿ ನಾವು ತುಂಬಾ ಅತ್ಯಂತ ಸೂಕ್ಷ್ಮವಾಗಿ ಹೋಗ್ಬೇಕು. ನಾವು ಇನ್ನೊಂದು ಪ್ರಕರಣ ನಿಮ್ಗೆ ಜ್ಞಾಪಕ ಮಾಡ್ತೀನಿ. ಚೆನ್ನಮ್ಮನಕೆರೆನಲ್ಲಿ ಲಾಸ್ಟ್ ಇಯರ್ ಒಂದು ಮರ್ಡರ್ ಆಯ್ತು. ಒಂದು ಅಜ್ಜಿ ಮರ್ಡರ್ ಆಗಿ ಏನಾಯ್ತು, ಸುತ್ತ ಇದಿದೆ, ಏನು CCTV ಇದೆ. ಅದ್ರ ಎಲ್ ಶೇಪ್ ಒಳಗಡೆ ಆ ರಸ್ತೆ ಇದೆ. ಯಾವ ಕಡೆಯಿಂದ ಬಂದ್ರು ಮನೆ ಒಳಗಡೆ ಬರ್ತಕ್ಕಂಥದ್ದು ಗೊತ್ತಾಗ್ತದೆ. ಒಳಗಡೆ ಅಜ್ಜಿ ಮನೆಗೆ ಬಂದಾದ್ಮೇಲೆ ಏನಾಗ್ತದೆ, ಮನೆಯಿಂದ ಆಚೆ ಯಾರು ಹೋದ್ರು ಅಂತ ಗೊತ್ತಾಗ್ತದೆ, ಮತ್ತೆ ಮನೆಯಿಂದ ಲೆಫ್ಟ್ ಸೈಡ್ ಮತ್ತೆ ಎದುರುಗಡೆ ಯಾರು ಹೋದ್ರು ಅಂತ ಗೊತ್ತಾಗ್ತದೆ. ಎಲ್ಲಿಂದನೂ ಬರೋಕ್ ಸಾಧ್ಯನೇ ಇಲ್ಲ ಅಜ್ಜಿ ಮನೆಗೆ. ಅಜ್ಜಿ ಮರ್ಡರ್ ಹೋಗ್ಬಿಟ್ಟಿದ್ದು. ಅದಾದ್ಮೇಲೆ ಅವ್ರು ಪಾಪ ಎಲ್ಲಾ ಅವರು ವಿಚಾರಣೆ ಮಾಡ್ತಾರೆ. ಆಮೇಲೆ CCTV ಫುಟೇಜ್ ಎಲ್ಲಾ ನೋಡ್ತಾರೆ, ಯಾರು ಬಂದ ಏನ್ ಕತೆ ಅಂತ ಹೇಳಿ ಕಂಟಿನ್ಯೂಸ್ ಆಗಿ ನೋಡಿ ಸುಮಾರು ಹೆಚ್ಚು ಕಡಿಮೆ ಒಂದು 15 ದಿವಸ ಆಗ್ಬಿಟ್ಟಿತ್ತು. ಆಮೇಲೆ ಸರಿ, ನನಗೆ ಸರ್ ಈ ತರ ಒಂದು ಆಗಿದೆ ಅಂತ ಹೇಳಿ ನನ್ನ ಹತ್ರ ಇದ್ದಂತ ಕಾನ್ಸ್ಟೇಬಲ್ ನನ್ಗೆ ಫೋನ್ ಮಾಡ್ದ. ಸರ್ ಏನ್ ಸರ್ ನಾವೆಲ್ಲಾ ನೋಡ್ತಾ ಇದೀವಿ ಸರ್, ಈ ಕೇಸ್ ಪತ್ತೆನೇ ಆಗ್ತಾ ಇಲ್ಲ, ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ, ಹಾಗೆ ಹೀಗೆ ಅಂತ ಅನ್ಬಿಟ್ಟು ಅಂತ. ಸರಿ ಆಯ್ತು, ಇನ್ಸ್ಪೆಕ್ಟರ್ ಮಾತಾಡಿದ್ರು. ಸರಿ, ಐ ವೆಂಟ್ ಟು ಪ್ಲೇಸ್ ಆಲ್ಸೋ. ನಾನು ಅಲ್ಲಿಗೆ ಹೋದೆ ಒಂದು ಅರ್ಲಿ ಮಾರ್ನಿಂಗು. ಹೋಗಿ ನೋಡಾದ್ಮೇಲೆ ನನ್ಗನ್ನಿಸ್ತು, ಈ ಜಾಗದಲ್ಲಿ ಇರ್ತಕ್ಕಂಥ ನೀವು ನೋಡಿದಿರಿ ಅಂತ ಅಂದ್ರೆ CCTV ನೋಡಿದ್ರಾ ನೀವು ಅಂತ ಕೇಳಿದೆ ನಾನು. ನೋಡಿದೀವಿ, ಯಾರು ನೋಡಿದ್ರು ಅಂತ ಕೇಳಿದೆ ನಾನು. ಸರ್ ನಮ್ ಪೊಲೀಸರು ನೋಡಿದ್ದಾರೆ ಅಂತ ಅಂದ್ರು. ನಿಮ್ ಪೊಲೀಸರು ನೋಡಿದ್ರೆ ಅವರು ಚಾರ್ಜ್ ಶೀಟ್ ಸೈನ್ ಹಾಕ್ತಾರ, ಅವರು ಕೋರ್ಟ್ ಕಳಿಸೋದಕ್ಕೆ ಇಲ್ಲ ಅರೆಸ್ಟ್ ಮಾಡಕ್ ಸೈನ್ ಹಾಕ್ತಾರ, ನಾವು ನೋಡ್ಬೇಕಲ್ಲ ಅದನ್ನ. CCTVನ ಸಂಪೂರ್ಣವಾಗಿ ಅಷ್ಟು ದಿವಸದ ಅವಳೇನು ಆ ಅಮ್ಮ ಅವತ್ತು ದಿವಸ ಬೆಳಗ್ಗೆ ಇದನ್ನ ಹಾಕಿ ರಂಗೋಲಿ ಹಾಕಿ ಒಳಗಡೆ ಗೋದುತ್ತವಿಂದ ಆ ಸಾಯಿವರೆಗೂ ನಾವ್ ಎಂಟ್ರಿ ಏನು ಸತ್ತೋಗಿದ್ದಾಳೆ ಅಂತ ಅನ್ನುವಂಥದ್ದು ನಾವು ಗೊತ್ತಾಗ್ತದೋ ಅಲ್ಲಿವರೆಗೂ CCTV ನಾವೇ ನೋಡ್ಬೇಕು. ಕರೆಕ್ಟ್. ಪ್ರತಿಯೊಂದು ಫ್ರೇಮ್ ಟು ಫ್ರೇಮ್ ನಾವು ನೋಡ್ಬೇಕು, ನೋಡಿ ಸ್ಯಾಟಿಸ್ಫೈ ಆಗ್ಬೇಕು. 100ಕ್ಕೆ 100ರಷ್ಟು ಈ CCTVನಲ್ಲಿ ಯಾರು ಹೊರಗಡೆ ಅವ್ರು ಬಂದಿಲ್ಲ ಅನ್ನುವಂಥದ್ದ ಕನ್ಫರ್ಮ್ ಮಾಡ್ಕೊಳ್ತಕ್ಕಂಥ ನಾನಾಗ್ಬೇಕು. ಸರ್ ಎಲ್ಲ ನೋಡ್ಬಿಟ್ಟಿದೀವಿ ಸರ್, ಎಲ್ಲ ಯಾರು ಇಲ್ಲ ಸರ್, ನಥಿಂಗ್ ಡೂಯಿಂಗ್, ಪ್ರಶ್ನೆನೇ ಇಲ್ಲ. ಅದು ಯಾವ ಕಾರಣಕ್ಕೂ ತನಿಖಾಧಿಕಾರಿ ಆತರ ಸ್ವೀಕಾರ ಮಾಡಬಾರ್ದದು. ಅವಾಗ ಕೇಸಸ್ಗಳು ಹೋಗ್ಬಿಡ್ತದೆ. ಅದಾದ್ಮೇಲೆ ಏನಾಗೋಯ್ತು, ಅದ್ರಲ್ಲಿ ಇಬ್ಬರನ್ನ ಸಸ್ಪೆಕ್ಟ್ ಮಾಡ್ಕೊಂಡಿದ್ರು, ಮೊಮ್ಮಗನ್ನ ಮತ್ತೆ ಮೇಲ್ಗಡೆ ಅದು ವರ್ಕ್ ಫ್ರಮ್ ಹೋಮ್ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಇದ್ರು. ಅವ್ರು ಬಿಟ್ರು ಬೇರೆ ಎಲ್ಲೂ ಇರ್ಲಿಲ್ಲ, ಅವರೇ ಇದ್ದವ್ರು. ಮೊಮ್ಮಗ ಓಡಾಡ್ತಾ ಇದ್ದ, ಅಜ್ಜಿ ಹತ್ರ ಓಡಾಡುವ ಬರುವ ಹೋಗ್ತಿದ್ದ. ಅವ್ನು ಬಂದಾಗ್ಲೇನೆ ಈ ಮರ್ಡರ್ ಕೇಸ್ ಗೊತ್ತಾಗಿತ್ತು. ಆಮೇಲೆ ಸಾಫ್ಟ್ವೇರ್ ಇಂಜಿನಿಯರ್ ಫ್ಯಾಮಿಲಿ ಅಲ್ಲಿಂದ ಇಳಿದು ಅಜ್ಜಿ ಮನೆ ಮುಂದೆ ಇಳಿದು ಹೋಗುದು ಬರೋದು ಮಾಡ್ತಾ ಇದ್ರು. ಇದೆಲ್ಲ ನಡೀತಾ ಇತ್ತು. ಆದ್ರೆ ಅಜ್ಜಿ ಮನೆಗೆ ಯಾರೋದ್ರು ಅಂತ ಅನ್ನುವಂಥದ್ದು CCTV ಕವರ್ ಆಗ್ತಾ ಇರ್ಲಿಲ್ಲ. ಒಳಗಡೆ ಹೋಗುದಕ್ಕೆ ಆಚೆಯಿಂದ ಯಾರು ಬರ್ತಾರೆ ಅದ್ ಮಾತ್ರ ಕವರ್ ಆಗ್ತಾ ಇತ್ತು. ಅದಾದ್ಮೇಲೆ ಏನಾಗೋಯ್ತು, ನಾವು ನೋಡಾದ್ಮೇಲೆ ನೋಡ್ತಾ ಹೀಗಾಗಿ ಆಮೇಲೆ ನೋಡ ಸರ್ ಯಾರು ಇಲ್ಲ ಸರ್ ಅಂತ. ಅದಾದ್ಮೇಲೆ ಏನೂ ಮಾಡ್ಲಿಲ್ಲ. ಜಸ್ಟ್ ಅವನು ಅವತ್ತೊಂದ್ ದಿವಸ ಯಾರು ಅವನು ಮೊಮ್ಮಗ ಇದ್ದಾನಲ್ಲ, ಮೊಮ್ಮಗನ ಮೇಲೆ ತುಂಬಾ ಸಸ್ಪೆಕ್ಟ್ ಮಾಡ್ತಾ ಇದ್ರು ಪೊಲೀಸ್ನವರು. ಎಷ್ಟು ವಯಸ್ಸು ಸರ್ ಅವನಿಗೆ? ಅವನಿಗೆ ಅವಾಗ ಒಂದು 19 ಇಯರ್ಸ್ ಅಷ್ಟೇ ಮೊಮ್ಮಗನಿಗೆ. ಅವಾಗ ನಾವು ಅವನು ಮಾತಾಡಿಸ್ತಾ ಸುಮಾರು ಹೊತ್ತು ಮಾತಾಡ್ಸಾದ್ಮೇಲೆ ಅವನನ್ನ ಸ್ಟೇಷನ್ಗೂ ಕರ್ಕೊಂಡ್ ಬಂದು ಮಾತಾಡಿಸ್ತು. ಆದ್ಮೇಲೆ ನನಗನ್ನಿಸ್ತು ಇವನ್ ಪಾತ್ರ ಇಲ್ಲ ಅಂತ. ಯಾಕೆಂದ್ರೆ ಮನುಷ್ಯನಿಗೆ, ಒಬ್ಬ ತನಿಖಾಧಿಕಾರಿಗೆ ಗೊತ್ತಾಗ್ತದೆ ಒಬ್ಬ ಮನುಷ್ಯ ಮಾತಾಡುವಂತ ರೀತಿ, ಅವ್ನು ಯಾಕೆ ಸ್ವೀಕಾರ ಮಾಡ್ತಾನೆ, ಹೇಗೆ ರೆಸ್ಪಾನ್ಸ್ ಮಾಡ್ತಾನೆ, ಅದೇ ಹೇಗೆ ಅವನ್ಗೆ ಪಲ್ಸ್ ಹೇಗೆ ಅವ್ನಿಗೆ ರನ್ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗ್ಬಿಡುತ್ತೆ. ಅದು ನಾವು ಕೇಸ್ ಮಾಡ್ತಾ ಗೊತ್ತಾಗ್ಬಿಡ್ತದೆ ಆ ಮನುಷ್ಯಂದು. ಅದಾದ್ಮೇಲೆ ನಾನು ಹೇಳ್ದೆ, ಇವಾಗ ಇಲ್ಲ ಈ ಹುಡುಗ ನನ್ನ ಲೆಕ್ಕದಲ್ಲಿ ಇವನಿಲ್ಲ, ಇವನು ಬಿಟ್ ಮಾಡ್ಬೇಕು ತನಿಖೆನ ಅಂತ ಹೇಳಿ. ಕೊನೆಗೆ ಅವನ ಯಾರು ಮೇಲ್ಗಡೆ ಸಾಫ್ಟ್ವೇರ್ ಅವನು ಇದ್ದಲ್ಲ, ಅವನ್ ಚರಿತ್ರೆ ತೆಗೆದ್ರೆ ಅವನು ವಾಸ್ ಇನ್ವಾಲ್ವ್ ಇನ್ ಒನ್ ಮರ್ಡರ್ ಕೇಸ್. ಅವನು ಆಂಧ್ರ ಪ್ರದೇಶದಲ್ಲಿ ಜೈಲೆಲ್ಲ ಇದ್ ಬಂದವನು. ಇದೆಲ್ಲ ಗೊತ್ತಿತ್ತು ಪೊಲೀಸವ್ರಿಗೆ. ಹಂಗೆಲ್ಲ ಕೇಸಲ್ಲಿ ಇದ್ದಂತೆ, ಅವನು ಒಂದ್ ಮರ್ಡರ್ ಕೇಸಲ್ಲಿ ಇದ್ದಂತೆ ಸರ್. ಅವ್ನ್ ಕರ್ಸಿ ಮಾತಾಡಿದ್ದಾರೆ, ಏನಿದು ಯಾಕೆ ನೀನು ಸರ್, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಸರ್, ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡ್ತೀನಿ ಸರ್ ನಾನು ಎಲ್ಲಿ. ಆಮೇಲೆ ಯಾರಾದ್ರೂ ಎಕ್ಸ್ಪೆಕ್ಟ್ ಮಾಡಲ್ರು, ಸಾಫ್ಟ್ವೇರ್ ಇಂಜಿನಿಯರ್ ಯಾಕಪ್ಪ ಅಜ್ಜಿಗೆ ಹೋಗಿ ಮರ್ಡರ್ ಮಾಡ್ತಾನೆ ಏನು ಅಂತ. ಎಲ್ಲೂ ಇವ್ರದ್ದು ಒಂದು ಇದು ಆಂಗಲ್ ಅಲ್ಲಿ ಕೆಲಸ ಮಾಡೋದು ಕಮ್ಮಿ ಆಗಿತ್ತು. ಅದಾದ್ಮೇಲೆ ಅವನೊಂದು CDR ತಗೊಂಡು CDR ಒಳಗಡೆ ನೀಟಾಗಿ ಒಂದೇ ಒಂದು ಫೋನು ಒಂದು ಯಾರು ಈ ಪಾನ್ ಬ್ರೋಕರ್ ಶಾಪ್ ಹೋಗಿದ್ದಿತ್ತು. ಅಂದ್ರೆ ಪ್ರತಿಯೊಂದನ್ನು ನಾವೇ ನೋಡ್ಬೇಕು. ಅದನ್ನ ಒಡವೆ ಅಂಗಡಿಗೆ ಹೋಗಿದ್ದ ಅವನು ಅಂತ. ಬ್ರೋಕರ್ ಶಾಪ್ ಅಂಗಡಿಗೆ ಫೋನ್ ಹೋಗಿತ್ತು. ಫೋನ್ ಹೋದಾದ ತಕ್ಷಣನೇ ಯಾಕೆ ಹೋಯ್ತಿದ್ದು ಫೋನು,
ಯಾರು ಇವನು, ಎಷ್ಟೊತ್ತಿಗೆ ಹೋದ, ಯಾವಾಗ ಹೋದ ಇವನು ಅನ್ನುವಂಥದ್ದು ಬರ್ಬೇಕಲ್ಲ. ಅದು ಕರೆಕ್ಟ್. CDR ಯಾರ ಜೊತೆ ಮಾತಾಡ್ದ, ಏನಿದು, ಯಾರು ಇದು, ಏನ್ ಕತೆ, ಎಲ್ಲೆಲ್ಲಿ ಓಡಾಡ್ದ ಇವನು, ಮರ್ಡರ್ ಮಾಡಿದ ದಿವಸ ಇಲ್ಲೇ ಇದ್ನ ಈ ಜಾಗದಲ್ಲಿ, ಇಲ್ಲ ಬೇರೆ ಔಟ್ ಸ್ಟೇಷನ್ ಏನಾರು ಹೋಗಿದ್ದಾನ, ಇಷ್ಟು ಮಾತ್ರ ನೋಡ್ಕೊಬಿಡುದಲ್ಲ ಅದನ್ನ. CDRs ನ IO ಮಾತ್ರನೇ ನೋಡ್ಬೇಕು. ಯಾರೋ ಒಬ್ಬ ಅನಲೈಸ್ ಮಾಡ್ಕೊಡಯ್ಯ ಅಂತ ಕೇಳ್ಬಿಟ್ಟು ಅನಲೈಸ್ ಮಾಡ್ ಏನಾದ್ರು ಕೊಟ್ಬಿಟ್ರೆ, ಅವ್ನು ಇವನ್ ಕೈ ಕೊಟ್ರೆ ಅದೆಲ್ಲ ವೇಸ್ಟ್, ಅದು ಏನೂ ಪ್ರಯೋಜನ ಆಗಲ್ಲ. ಯಾಕಂದ್ರೆ ಈಗ CDR ಅನಾಲಿಸಿಸ್ ಮಾಡಕ್ ಬರಲ್ಲ ಅಂದ್ರೆ ಇನ್ಸ್ಪೆಕ್ಟರ್ ಅವ್ರು ಹೆಬ್ಬೆಟ್, ಅವರು ನಮ್ಮಲ್ಲಿ ಹೆಬ್ಬೆಟ್ಟು ಇಲ್ಲಿಟ್ರೇಟ್ ಅಂತ ಕರಿತೀವಲ್ಲ, ಆ ತರ. ಆಕ್ಚುಲಿ ಬಹಳ ಅತ್ಯಂತ ಅವಶ್ಯಕತೆ ಇರ್ತಕ್ಕಂಥದ್ದು ಇವಾಗ ಸೋಷಿಯಲ್ ಮೀಡಿಯಾ ಅನಾಲಿಸಿಸ್ ಮತ್ತೆ ಇದನ್ನ ನಾವು CDR ಗಳ ಅನಾಲಿಸಿಸ್ ಮಾಡೋದು ಬರಲೇಬೇಕು. ಯಾವುದೇ ಒಬ್ಬ ಬೇಸಿಕ್ ಎಜುಕೇಶನ್ ಒಬ್ಬ ಈ ಸಿಮ್ಗಳ ಅನಾಲಿಸಿಸ್ ಹೇಗೆ ಸರ್? ಈ ಸಿಮ್ಗಳು ಯಾವ್ದೋ ಬಳಸ್ತಾ ಇದ್ರು, ಎರಡು ಬಳಸ್ತಾ ಇರ್ಲಿಲ್ಲ, ಬೇಕಾದಾಗ ಅದನ್ನ ಇನ್ಸರ್ಟ್ ಮಾಡ್ತಿದ್ರು, ಮೊಬೈಲ್ಗೆ ಬಳಸ್ತಾ ಇದ್ರು ಅಂತೆಲ್ಲ ಇದೆಯಲ್ಲ, ಇವುಗಳ ಆಧಾರದ ಮೇಲೆ ತನಿಖೆ ಜಾಡು ಇದ್ರಲ್ಲಿ ಸಿಗುತ್ತೆ ಅಂತನಾ? 100ಕ್ಕೆ 100ರಷ್ಟು ಅವಳ ಆಕ್ಟಿವಿಟೀಸ್ ಏನಿತ್ತಲ್ಲ ಸರ್, ಅದರಲ್ಲೇ ಸಿಗಾಕಬಿಡ್ತದೆ. ಅವಳು ಅವತ್ತು ಎಷ್ಟು ಗಂಟೆಗೆ ಬಂದ್ಲು, ಆಮೇಲೆ ಅವಳು ಬರ್ಬೇಕಾದ ಸಮಯದಲ್ಲಿ ತುಂಬಾ ಈಗ ಮೊದ್ಲಂಗಿಲ್ಲ ಸರ್, ಮನೆಯಲ್ಲೆಲ್ಲ ಕ್ಯಾಮ್ರಾಗಳಿದ್ದಾವೆ. ಕರೆಕ್ಟ್. CCTVಗಳು ಮನೇಲಿ ಇದಾವೆ ಸರ್. ನೀವು ಹುಡ್ಕೊಂಡು ಹೋಗ್ಬಿಟ್ರೆ ಮನೇಲಿ ಸಿಕ್ಬಿಡ್ತವೆ CCTVಗಳಲ್ಲಿ, ಕ್ಯಾಮ್ರಾಗಳಲ್ಲಿ. ಅಷ್ಟು ಕ್ಯಾಮ್ರಾಗಳು, CCTVಗಳು ರಸ್ತೆಗಳಲ್ಲಿ ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯನೇ ಆಗುದಿಲ್ಲ. ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ ಸರ್. ಕ್ಯಾಮ್ರಾಗಳು